ಆಗ್ಬಿಡ್ತಾರೆ, ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತಾರೆ, ಸಿಟ್ ಮಾಡ್ಕೊಳ್ತಾರೆ, ರೂಮ್ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಬಟ್ ಆರಂಭ ನಾವು ಹೆಂಗ್ ಮಾಡ್ತೀವೋ ಅಂತ್ಯನೂ ಹಾಗೆ ಇರುತ್ತೆ ಅಂತ ಅನ್ಸುತ್ತೆ ಸುಭಾಷ್ ಅವರು. ನಾವು ಆರಂಭದಿಂದ ಇಫ್ ವಿ ಕಂಟ್ರೋಲ್, ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಹೊತ್ತು ನೋಡ್ತಾ ಇದ್ದಾರೆ, ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದು, ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಇಟ್ಸ್ ಹೈ ಟೈಮ್ ಅನ್ಸುತ್ತೆ. ಹೌದು ಭಾವನವರೇ, ನೀವು ಹೇಳಿರ್ತಕ್ಕಂಥ ಅನೇಕ ಸಂಗತಿಗಳು ನಿಜ ಇದೆ. ನಮ್ಮ ಬಾಲ್ಯ ಜೀವನವನ್ನ ನೆನಪು ಮಾಡ್ಕೊಂಡ್ರೆ, ನಾವು ಊಟ ಮಾಡುವಂತ ಸಂದರ್ಭದಲ್ಲಿ ಹಠ ಮಾಡಿದ್ರೆ ನಮ್ಮ ಅಜ್ಜಿ ಕಥೆ ಹೇಳ್ತಾ ಇದ್ದು, ನಮ್ಮ ತಂದೆ ತಾಯಿಗಳು ನಮಗೆ ಕಥೆಯನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಕಥೆ ಹೇಳುವಂತ ಪರಿಪಾಠ ಇಲ್ಲ, ಟೈಮ್ ಇಲ್ಲ ಯಾರ ಕಡೆನೂ. ಮಕ್ಕಳು ಊಟ ಮಾಡ್ಬೇಕಂದ್ರೆ ಚಿಕ್ಕ ಮಕ್ಕಳು ಇದ್ದಾಗ ಅವ್ನ ಕೈಯಲ್ಲಿ ಮೊಬೈಲ್ ಕೊಡ್ತೇವೆ. ಮೊಬೈಲ್ ಕೊಟ್ಟು ನೀವು ಮೊಬೈಲ್ ಅನ್ನ ನೋಡ್ತಾ ಊಟ ಮಾಡುತ್ತೆ ಮಗು. ನೀವು ಯಾರಾದ್ರೂ ಮನೆಗೆ ಹೋದ್ರೆ ಮೊದಲು ಸ್ವಾಗತ ಸಿಗ್ತಾ ಇತ್ತು. 4 ಜನ ಒಂದ್ ಮನೆಯಲ್ಲಿ ಇದ್ರೆ ಇವತ್ತು ಎಲ್ಲರ ಮನೆಯಲ್ಲಿಯೂ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ. ಇವನ್ ಯಾಕೆ ಬಂದು ಅಂತ ನೋಡುವಂತ ಪರಿಸ್ಥಿತಿ ಇದೆ. ಅದಕ್ಕೆ ನಾನು ಹೇಳಿದ್ರೆ ಅನೇಕ ಕಾನೂನುಗಳನ್ನ ತೆಗೆದುಕೊಂಡು ಬರೋದ್ರಿಂದ ಇದರ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಆದ್ರೆ ಪಬ್ಲಿಕ್ ಅವೇರ್ನೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶಾಲಾ ಕಾಲೇಜು ಮಟ್ಟದಲ್ಲೇ ನಾವು ಶಾಲಾ ಮಟ್ಟದಲ್ಲೇ ಪ್ರಾಥಮಿಕ ಹಂತದಲ್ಲಿ ನಾವು ಮಕ್ಕಳಿಗೆ ಈ ಒಂದು ಸೋಷಿಯಲ್ ಮೀಡಿಯಾವನ್ನ ಎದಕ್ಕೆ ಯೂಸ್ ಮಾಡಬೇಕು, ಎದಕ್ಕೆ ಯೂಸ್ ಮಾಡಬಾರ್ದು ಅಂತಕ್ಕಂಥ ಅವೇರ್ನೆಸ್ ಮಾಡುವಂತ ಅವಶ್ಯಕತೆ ಇದೆ. ಅದರ ಜೊತೆಗೆ ಪಾಲಕರ ಜವಾಬ್ದಾರಿ ತುಂಬಾ ಇದೆ. ಪಾಲಕರ ಬೇಜವಾಬ್ದಾರಿ ಏನಂದ್ರೆ ಇನ್ನೊಬ್ಬ ಮಕ್ಕಳನ್ನ ಇಮಿಟೇಷನ್ ಮಾಡಬೇಕು, ತೋರಿಕೆಗಾಗಿ ಜೀವನ ಮಾಡಬೇಕು ಅಂತಕ್ಕಂಥ ಈ ಒಂದು ರಾಂಗ್ ಇಲ್ಯೂಷನ್ ಲೈಫ್ ಅನ್ನು ಏನ್ ಮಾಡ್ಕೊಳ್ತಾ ಇದ್ದೇವೆ. ಅದರಿಂದ ಇವತ್ತು ಅಪರಾಧಗಳಾಗ್ತಾ ಇದ್ದಾವೆ. ಒಂದು ಮಕ್ಕಳಿಗೆ ಸಾಧನೆಯನ್ನ ಮಾಡಬೇಕು, ರೀಚ್ ಮಾಡೋದ್ರಿಂದ ಟೆಂಪರರಿ ಗೋಲ್ ಇದೆಯಲ್ಲ, ಶಾರ್ಟ್ಕಟ್ ಗೋಲ್ ಇದೆಯಲ್ಲ, ಈ ಫೇಮ್ ಹುಚ್ಚ ಏನಿದೆ, ಈ ಹುಚ್ಚಿನಿಂದ ಮಕ್ಕಳನ್ನ ಹೊರಗೆ ತಗೊಂಡು ಬರುವಂತ ಅವಶ್ಯಕತೆ ಇದೆ. ಈ ಟೆಂಪರರಿ ಹುಚ್ಚು, ಟೆಂಪರರಿ ಸಾಧನ, ಟೆಂಪರರಿ ಶಾರ್ಟ್ಕಟ್ ಮೆಥಡ್ ಅನ್ನ ಏನು ಆಲೋಚನೆಯನ್ನ ಮಾಡಿ ನಾವು ಬಲಿಯಾಗಿ ಇವತ್ತು ರೀಲ್ಗೆ ಬಲಿಯಾಗಿ ಜೀವನವನ್ನೇ ತೆಗೆದುಕೊಳ್ಳುವಂತ ಪರಿಪಾಠ ಏನಾಗ್ತಾ ಇದೆ, ಇದು ನಿಜವಾಗಲೂ ಕೂಡ ಗಂಡಾಂತರಕಾರಿ. ಅದಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ಕೇವಲ ಕಾನೂನನ್ನ ತೆಗೆದುಕೊಂಡು ಬರುವುದರಿಂದ ಇದು ಸಾಧ್ಯ ಇಲ್ಲ. ವರದಕ್ಷಿಣೆ ಕಾನೂನು ಇವತ್ತಿದೆ, ವರದಕ್ಷಿಣೆಯನ್ನ ಜನ ತೆಗೆದುಕೊಳ್ತಾರೆ. ಅವೇರ್ನೆಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಶಾಲಾ ಹಂತದಲ್ಲೇ, ಪ್ರಾಥಮಿಕ ಹಂತದಲ್ಲಿ ಇದು ಅವೇರ್ನೆಸ್ ಮೂಡುವಂತ ಕೆಲಸ ಆಗಬೇಕು. ಪಾಲಕರ ಜವಾಬ್ದಾರಿಯನ್ನ ಪಾಲಕರ ಜವಾಬ್ದಾರಿಯನ್ನ ಅರ್ಥಕೊಳ್ಬೇಕು. ಅದರ ಜೊತೆಗೆ ಯಾರು ಪಾಲಕರು ಈ ರೀತಿಯ ಬೇಜವಾಬ್ದಾರಿ ವರ್ತನೆಯನ್ನ ಮಾಡ್ತಾರೆ ಅವರಿಗೆ ಕಠಿಣವಾದಂತ ಶಿಕ್ಷಣ ಆದಾಗ ಏನಂದ್ರೆ ಉದಾಹರಣೆಗಳು ಸೆಟ್ ಆದಾಗ ಜನ ಹೆದರ್ಲಿಕ್ಕೆ ಪ್ರಾರಂಭ ಆಗ್ತಾರೆ. ಈ ರೀತಿ ಮೂಲಕ ಇದನ್ನ ರೀಲ್ನ ಹುಚ್ಚಿನಿಂದ ಮಕ್ಕಳನ್ನ ಹೊರಗೆ ತೆಗೆದುಕೊಂಡು ಬರ್ಬೋದು ಹೊರತು ಕೇವಲ ಕಾನೂನಿನಿಂದ ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್, ವಾಪಸ್ ಬರ್ತೀವಿ. ಅಂದ್ರೆ ಪೋಷಕರಿಗೆ ನಾವು ಶಿಕ್ಷೆ ಕೊಟ್ಟಾಗ ಸ್ವಲ್ಪ ಎಚ್ಚೆತ್ಕೊಳ್ತಾರೇನೋ ಅಂತ. ಆದ್ರೆ ಪೋಷಕರು ತಮ್ಮ ಕಷ್ಟವನ್ನ ತಾವು ಹೇಳ್ಕೊಳ್ತಾ ಇರ್ತಾರೆ. ನಾವು ಒಂದ್ ಕಡೆ ಕೆಲಸ ಮಾಡ್ಬೇಕು, ಮನೆ ಜವಾಬ್ದಾರಿ ನೋಡ್ಬೇಕು, ಇದರ ನಡುವೆ ಮಕ್ಕಳು ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೆ ಕೆಲವೊಂದು ಸಲ ಕಣ್ತಪ್ಪಿ ಹೋಗುತ್ತೆ ಅಂತ. ಆದ್ರೆ 1-2 ಸಲ ಕಣ್ತಪ್ಪಿ ಹೋಗಬಹುದು ನಿಜ. ಆದ್ರೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳದೆ ಇದ್ರೆ ಇಂತಹ ಆಘಾತಗಳು ಪೋಷಕರಿಗೆ ಕಟ್ಟಿಟ್ಟು ಬಿಡ್ತೀವಿ. ವಾಪಸ್ ಬರ್ತೀವಿ, ಚಿಕ್ಕ ಬ್ರೇಕ್ ಆದ್ಮೇಲೆ.